ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ನಾನು ಇವತ್ತು ರವಂದೂರು ಪಕ್ಕ ಇರುವಂಥ ಆರ್ ಹೊಸಳ್ಳಿಯಿಂದ ಇವತ್ತು ಮಾತಾಡ್ತಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಾನು ಮೆಣಸಿಗೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರೈತರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧಾಗ್ರ ಪ್ರಾಡಕ್ಟ್ನ ಪ್ರತಿಯೊಂದು ಪ್ರಾಡಕ್ಟ್ನ ಈ ಊರಿನ ಒಬ್ಬರು ಮಾದರಿ ರೈತ ಅಂತ ಹೇಳ್ಬೋದು ಸದಾನಂದ ಸರ್ ಅವ್ರಿಗೆ ನಾನು ಪ್ರಾಡಕ್ಟ್ನ ಕೊಟ್ಟಿದ್ದು, ಆ ಒಂದು ಮಾರ್ಗದರ್ಶನ ಕೊಟ್ಟಿದ್ದು. ಆ ಪ್ರಕಾರವಾಗಿ ಸರ್ ಏನು ಮಾಡಿದರು, ಯೂಸ್ ಮಾಡಿದ್ದಾರೆ. ಈಗ ಯೂಸ್ ಮಾಡಿದ ಪರವಾಗಿ ಅದ್ಭುತವಾದ ಫಲಿತಾಂಶ ಬಂದಿದೆ. ಈಗ ಈ ಒಂದು ಮೆಣಸಿಗೆ ಬೆಳೆಗಾರರು ಸದಾನಂದ ಸರ್ ಇದ್ದಾರೆ, ಬನ್ನಿ ನಮ್ಮ ಪ್ರಾಡಕ್ಟ್ನ ಯಾವ ರೀತಿಯಾಗಿ ಯೂಸ್ ಮಾಡಿದ್ರು, ಯಾವ ರೀತಿ ರಿಸಲ್ಟ್ ಬಂದಿದೆ, ಬೇರೆ ರೈತರಿಗೆ ಇದರ ಈ ಒಂದು ರಿಸಲ್ಟ್ ಬಗ್ಗೆ, ಫಲಿತಾಂಶದ ಬಗ್ಗೆ ತಮ್ಮ ಅನಿಸಿಕೆ ಯಾವ ರೀತಿ ಹಂಚ್ಕೋತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದಿರಿ, ಯಾವ ರೀತಿಯ ಫಲಿತಾಂಶ ಬಂದಿದೆ ಅದನ್ನು ದಯವಿಟ್ಟು ಬೇರೆ ರೈತರಿಗೆ ಶೇರ್ ಮಾಡಿ ಸರ್. ಸರ್, ಇದು ನಾವು ಶಿವಮೂರ್ತಿ ಸರ್ ನಮಗೆ ಪ್ರಾಡಕ್ಟ್ನ ಕೊಟ್ಟಿದ್ದು. ನಾವು ಬೇಡ ಅಂದ್ಕೊಂಡಿದ್ದು ಲಾಸ್ಟ್ಗೆ 6 ಕುಯ್ಲ್ ಆದಮೇಲೆ ಇದನ್ನ ಪ್ರಾಡಕ್ಟ್ ಯೂಸ್ ಮಾಡಿದ್ದು. ಪ್ರಾಡಕ್ಟ್ ಯೂಸ್ ಮಾಡಿ ಈಗ ಒಂದು 2 ಗ್ರೋತ್ ಬೂತು, ಒಂದು ಫೋರ್ಸು, ವಿರಾಟು, ಸೂಪರ್ ಕ್ಯಾಪ್ಚರು ಇಷ್ಟು ಮಾಡಿದೆ. ಫಸ್ಟು ಡ್ರಿಂಚ್ ಮಾಡಿದೆ, ಮತ್ತು ಒಂದು ಪ್ಯಾಕೆಟ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೆ. ಅದು ಈ ಲೆವೆಲಿಗೆ ಬಂದೈತೆ. ಇವತ್ತು ಮತ್ತೆ ಡ್ರಿಂಚ್ ಮಾಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ತುಂಬ ಚೊಟ್ಟುಗಳಿದೆ. ಇದೆಲ್ಲ ಗ್ರೋತ್ ಆಗಬೇಕು ಅಂತಂದರೆ ಬೇಕು, ಇದಕ್ಕೆ ಪೌಷ್ಟಿಕಾಂಶ ಸಾಲಲ್ಲ. ಅದರಿಂದ ಮತ್ತೆ ಡ್ರಿಂಚ್ ಮಾಡಿದ್ದೀನಿ. ನಾಳೆ ಇನ್ನು 2 ದಿನ ಬಿಟ್ಟು ಮತ್ತೆ ನೀರು ಹೊಡೆದು ಇದಕ್ಕೇನು ಮಾಡ್ತೀನಿ ಅಂತಂದರೆ ಇನ್ನೊಂದು ಸ್ಪ್ರೇ ಕೊಡ್ತೀನಿ. ಅದೇ ಗ್ರೋತ್ ಬುತ್ತು, ಒಂದು ಪ್ಯಾಕೆಟು ಗ್ರೋತ್ ಬುತ್ತು, ಮತ್ತು ವಿರಾಟು, ಫೋರ್ಸು, ಸೂಪರ್ ಕ್ಯಾಪ್ಚರು ಇಷ್ಟನ್ನ ಒಂದು ಸ್ಪ್ರೇ ಕೊಡ್ತೀನಿ. ಕೊಟ್ಟುಬಿಟ್ಟು ಇನ್ನೊಂದು ವಾರಕ್ಕೆ ಸರ್ ಇದು ಕಾಯಿ ಕೊಯ್ತೀನಿ. ಆಲ್ರೆಡಿ ಇನ್ನೊಂದು ವಾರಕ್ಕೆ ಕುಯ್ಬೋದು. ಕೂದ್ರೆ ಇದು ಈಗ ಆಲ್ರೆಡಿ ಹೂವು ಚೊಟ್ಟು ಕಾಯಿ ಇರೋದು 4 ಕುಯ್ಲು ಅಂದರೆ 4 ಟನ್ನು. ನಾನು ಹೇಳೋದು 1.5 ಟನ್ನು ಮೇಲೆ ಸಿಗ್ತದೆ. ಒಂದು ಕುಯ್ಲಿಗೆ 1 ಟನ್. ಹಂಗೆ ಇದು 5,000 ಗುಣಿ ಇರೋದು. 5,000 ಈ ಜಮೀನು 28 ಗುಂಟೆ, 5,000 ಮೆಣಸಿನ ಗಿಡ ಇರೋದು. 1.5 ಟನ್ನು ನಮ್ಮದು ಮಾಮೂಲಿ ಕುಯ್ತೀವಿ. 1 ಟನ್ ಹಾಕೊಂಡ್ರು